माजी पंतप्रधान इंदिरा गांधी यांनी भारतीय राज्यघटनेच्या विरोधात आणीबाणी लादल्याच्या निषेधार्थ सोमवारी भाजप जिल्हा कार्यकर्त्यांनी येथील पर्यटन मंदिरापासून निदर्शने करत काँग्रेस कार्यालयाला पत्र वाटप केले। त्यावेळी पोलिसांनी त्यांना अडवून अटक केली। माजी पंतप्रधान इंदिरा गांधी यांनी देशाच्या संविधानाच्या विरोधात आणीबाणीची स्थिती निर्माण करून देशातील जनतेची कत्तल केली। दरवर्षी हा दिवस भाजपने काळा दिवस म्हणून साजरा केला। या पार्श्वभूमीवर काँग्रेस कार्यालयाला घेराव घालून पत्रांचे वाटप करणाऱ्या शेकडो भाजप कार्यकर्त्यांना पोलिसांनी अटक केली। ಬೆಳಗಾವಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಹಾನಗರ ಮತ್ತು ಗ್ರಾಮಾಂತರ ಜಿಲ್ಲೆ ವತಿಯಿಂದ ಕಾಂಗ್ರೆಸ್ ಪಾರ್ಟಿ ವಿರುದ್ಧ ಹೋರಾಟ ಮಾಡಿದ್ದೀವಿ। ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿನವರು ಇಂದಿರಾ ಗಾಂಧೀಜಿ ಅವರು पंतप्रधानी ಇದ್ದಾಗ ಇಮರ್ಜೆನ್ಸಿ ಲಾಗು ಮಾಡಿದ್ರು। ಆವಾಗ ಸಂವಿಧಾನ ಕೊಲೆ ಮಾಡಿದ್ರು। ಆವಾಗಿಂದ ಇವತ್ತು ತನಕ ನೂರಾರು ಸಲ ಇವರು ಸಂವಿಧಾನ ಚೇಂಜ್ ಮಾಡೋದು ಕೆಲಸ ಯಾರು ಮಾಡ್ಯಾರು? ಕಾಂಗ್ರೆಸ್ ಪಾರ್ಟಿನವರು ಮಾಡಿದ್ದಾರೆ। ಆದ್ರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಿರಲಿ, ರಾಹುಲ್ ಗಾಂಧೀಜಿ ಅವರು ಇರಲಿ, ಭಾರತೀಯ ಜನತಾ ಪಾರ್ಟಿ ಸಂವಿಧಾನ ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾರೋ, ಚೇಂಜ್ ಮಾಡತಾರಂತ ಒಂದು ಚರ್ಚೆ ನಡೆಸ್ತಾರೆ। ನಾವೇನು ಹೇಳ್ತೀವಿ, ನೀವು ಅವಲೋಕನೆ ಮಾಡಬೇಕು। ಕರಾಳ ದಿನಾಚರಣೆ ಮಾಡಲಿಕ್ಕೆ ಪರಿಸ್ಥಿತಿ ಯಾಕೆ ಬಂತು ಅಂದ್ರೆ ನೀವು ಲಕ್ಷಾಂತರ ಜನರಿಗೆ ಆವಾಗ ಜೈಲಿನಲ್ಲಿ ಹಾಕಿರಿ। 50 ವರ್ಷ ಆದು ಇನ್ನ ತನಕ ನೀವು ಯಾವ ಇಂಥ ಮಾಫಿ ಕೇಳಿಲ್ಲ, ಇನ್ನ ತನಕ ನೀವು ನಮ್ ತಪ್ಪಾಗಿದೆ ಅಂತ ಯಾವಾಗ ಹೇಳಿಕ್ ಹೋಗಿಲ್ಲ। ಹಿಂಗಾಗಿ ಇವತ್ತು ನಾವು ನಮ್ಮ ಬೇಡಿಕೆ ಏನಂದ್ರೆ ಸನ್ಮಾನ್ಯ ರಾಹುಲ್ ಗಾಂಧಿ ಇರಲಿ, ಸನ್ಮಾನ್ಯ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಸಾಹೇಬ್ರು ಇರಲಿ, ನೀವೆಲ್ಲರೂ ಕೂಡ ಪೈಲಾ ಕ್ಷಮೆ ಕೇಳಿ। ಆವಾಗ ಏನು ಪರಿಸ್ಥಿತಿ ಆಯ್ತು, ಲಕ್ಷಾಂತರ ಮಂದಿಗೆ ನೀವು ಒಳಗೆ ಹಾಕಿರಿ। ಆವಾಗ ಸಂವಿಧಾನ ಇದ್ದಾಗನ ಸಂವಿಧಾನ ಚೇಂಜ್ ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ದೂರಿಟ್ಟು ಜನರಿಗೆ ಒಳಗೆ ಹಾಕಿ ರಾಜಕಾರಣ ಮಾಡೋದು ಕೆಲಸ ಮಾಡ್ರಿ। ಇನ್ನ ತನಕ ನೀವು ಕ್ಷಮೆ ಕೇಳಿಲ್ಲ। ಇವತ್ತು ನಾವು ಅದಕ್ಕೆ ಕೇಳಲಿಕ್ಕೆ ಕ್ಷಮೆ ನೀವು ಕೇಳಬೇಕಂತ ನಾವು ಹೋರಾಟ ಮಾಡಿದ್ದೀವಿ। ಬರುವ ಕಾಲದಲ್ಲಿ ನೀವು ಯಾವುದೂ ಪರಿಸ್ಥಿತಿ ಕ್ಷಮೆ ಕೇಳಬೇಕಂತ ನಾವು ಹೇಳ್ತೇವೆ। यावेळी प्रदेश भाजप उपाध्यक्ष अनिल बेनके, शहर जिल्हाध्यक्ष गीता सुतार, आमदार विठ्ठल हलगेकर, माजी आमदार व्ही.आय. पाटील, संजय पाटील आदी उपस्थित होते। संकल्प शिंदे, KMM मराठी, बेळगाव।